ನಾವದಗಿ ಬೃಹನ್ಮಠದಲ್ಲಿ ತೊಟ್ಟಿಲು ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ನಾವದಗಿ ಗ್ರಾಮದ ಬೃಹನ್ಮಠದ ಪೂಜ್ಯ ಶಟಸ್ಥಲ ಬ್ರಹ್ಮಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರ ಗುರುಪಟ್ಟಾಧಿಕಾರದ ದ್ವಿತೀಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀಮಠದ ಆವರಣದಲ್ಲಿ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡ ತೊಟ್ಟಿಲು ವಿಶೇಷ ಕಾರ್ಯಕ್ರಮ ಸಕಲ ಶಾಸ್ತ್ರ ವಿಧಿವಿಧಾನಗಳೊಂದಿಗೆ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರಿತು. ತೊಟ್ಟಿಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೊಡೆಕಲ್ದ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಮನುಷ್ಯನ ಬದುಕಿನ ಯಶಸ್ಸಿಗೆ ಧರ್ಮ ಅಗತ್ಯವಾಗಿದೆ. ಧರ್ಮವಂತರಾಗಿ ಬಾಳಲು ಎಲ್ಲರೂ ಪ್ರಯತ್ನಿಸಬೇಕು. ನಮಗೆ ಬೇರೆಯವರ ಚಿಂತೆ ಬೇಡ, ನಮ್ಮ ಮನೆ ಚಿಂತೆ ನಾವು ಮಾಡೋಣ. ಮಹಾಪುರುಷರ, ಶರಣರ, ದಾರ್ಶನಿಕರ ಹಾಗೂ ಶಿವಶರಣೀಯರ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಲಿ. ನಾವದಗಿ ಶರಣರು ನಿಮ್ಮೆಲ್ಲರನ್ನೂ ಸಂಸ್ಕರಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು. ಪೂಜ್ಯರಾದ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀರಾಮಲಿಂಗ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ವೇದಮೂರ್ತಿ ಡಾಕ್ಟರ್ ಗುರುಮೂರ್ತಯ್ಯ ಹಿರೇಮಠ ಸಿಂಧನೂರು ಸಮ್ಮುಖ ವಹಿಸಿದ್ದರು. ಸಾಹಿತಿ ಬಸವರಾಜ್ ಗೊರಜಿ ಕಾರ್ಯಕ್ರಮ ನಿರ್ವಹಿಸಿದರು. ವೇದಮೂರ್ತಿ ರಾಜಯ್ಯ ಶಾಸ್ತ್ರಿ ಹಿರೇಮಠ ಪ್ರವಚನ ನೀಡಿದರು. ಸೋಮಯ್ಯ ಸ್ವಾಮಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ವರದಿ ದೇವು ಕೂಚಬಾಳ. ಮಗ್ಗಲ ಮನೆಗೆ ಹೋಗಿ ಮಾತಾಡಿಸಿ ಬಟನ್ ಹಾಕಿ ಬರ್ತೀವಾಗ್ಲಿ, ನಮ್ಮ ಮನೆಗೆ ಗೌರ್ ಮುಂದೆ ದೀಪ ಹಚ್ಚಂಗಿಲ್ಲ, ಇವತ್ತಿ ಹಚ್ಕೊಳಂಗಿಲ್ಲ, ಮುಖ ತೊಳ್ಕೊಳಂಗಿಲ್ಲ, ದೇವ್ರಿಗೆ ಕೈ ಮುಗಿಯಂಗಿಲ್ಲ. ಆ ಹೆಣ್ಮಗಳೋಡ ಹಂಗ ಹೊಂಟಾಳ ಅಂತಿರ್ತೀವಿ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ, ನಮ್ಮೂರ್ ಸುದ್ದಿ. ಯಾಕೆ ಹೇಳಕತ್ತೀನಿ ಅಂದ್ರೆ, ಮೊದಲ ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ಬೇಕಾಗ್ಯದ, ನಮ್ಮನ್ನು ನಾವು ಪವಿತ್ರಗೊಳಿಸ್ಕೋಬೇಕಾಗ್ಯದ. ಯಾಕಂದ್ರ ಊರಾಗ ಎಷ್ಟು ಶ್ರೀಮಂತರದಾರ, ಎಷ್ಟು ದೊಡ್ಡ ಮನೆ ಕಟ್ಟಾರ ಸಂಬಂಧ ಅಲ್ಲ. ನಮ್ಮ ಮನ್ಯಾಗ ನಮ್ಮ ಸ್ವಸ್ಥರು, ನಮ್ಮ ಮಕ್ಕಳು, ನಮ್ಮ ಅತ್ತಿ, ನಮ್ಮ ಮಾವ, ನಾವ್ ಎಷ್ಟು ಚಂದ ನಕ್ಕೊಂತ ಎಲ್ಲರೂ ಮನ್ಯಾಗ ಇದೀವಿ ಅನ್ನೋದು ಬಹಳ ಮುಖ್ಯ ಇರ್ತದ. ಅದನ್ನ ನಾವು ಕಲಿಬೇಕಾಗ್ಯದ. ಇಷ್ಟ ಯಾರ ಬಗ್ಗೆ ಮಾತಾಡಿದ್ರು ಯಾರು ಇದಕ್ಕೂ